ನಮಸ್ಕಾರ. ಯಾರೆಲ್ಲ ರಿಯಲ್ ಎಸ್ಟೇಟ್ ಮಾಡೋರಿದ್ದೀರಾ ಅಥವಾ ಭೂಮಿಗೆ ಸಂಬಂಧಪಟ್ಟು ಬಹಳಷ್ಟು ಕಷ್ಟಪಡೋರಿದ್ದೀರಾ, ನಿಮ್ಗೊಂದು ಶುಭವಾರ್ತೆ. ಏನಪ್ಪಾ ಅಂದ್ರೆ, ನನ್ನ ಹತ್ರ ಕೆಲವೊಂದು ವಸ್ತುಗಳು ಈಗಾಗಲೇ ನಾನು ಸಿದ್ಧಿ ಮಾಡಿಟ್ಟಿದ್ದೀನಿ. ಅಂದ್ರೆ ಒಂದು 5-6 ವಸ್ತುಗಳು ಮ್ಯಾಕ್ಸಿಮಮ್ ಒಂದು 5-6 ಇರ್ತವೆ. ಅವನ್ನ ನಿಮಗೆ ಕೊಡೋದಕ್ಕೆ ನಾನು ಇಷ್ಟಪಡ್ತೀನಿ. ಯಾಕೆ ಅಂದ್ರೆ, ಈ ರಿಯಲ್ ಎಸ್ಟೇಟ್ ಮಾಡೋರಿಗೆ ಸಂಬಂಧಿಸಿ ಬಹಳಷ್ಟು ಕಷ್ಟ. ಎಷ್ಟು ಕಷ್ಟ ಅಂದ್ರೆ, ಅವರು ವರ್ಷಾನ್ಗಟ್ಲೆ ಪಾಪ ಕಷ್ಟಪಡ್ತಾ ಇರ್ತಾರೆ. ಯಾವ ಒಂದು ಡೀಲ್ ಆಗೋದಿಲ್ಲ. ಆದ್ರೂ ಕೂಡ ಯಾರೋ ಒಬ್ರು ಬಂದು ಅದನ್ನ ಕದ್ಕೊಂಡು ಹೋಗ್ಬಿಡ್ತಾರೆ, ಅಥವಾ ಆ ಒಂದು ಏನಂತಾರೆ, ಆ ಒಂದು ಫಲಿತಾಂಶ ನಿಮಗೆ ಸಿಕ್ಕೋದಿಲ್ಲ. ಸೊ ಅದು ಅವ್ರಿಗೋಸ್ಕರ ಅಂತ ನಾನೊಂದು 5-6 ವಸ್ತುಗಳು ಮಾತ್ರ, 5-6 ಮಾತ್ರ ಇದಾವೆ. ಅದಕ್ಕಿಂತ ಜಾಸ್ತಿ ಇಲ್ಲ. ಖಾಲಿ ಆಗ್ಬಿಟ್ರೆ ಕೊಡೋಕ್ಕಾಗಲ್ಲ. ಇದೊಂದು ವಿಷಯ. ಆಮೇಲೆ ರಿಯಲ್ ಎಸ್ಟೇಟ್ ಮಾಡೋರಿಗೆ ಒಂದು ಶುಭವಾರ್ತೆ ಅಥವಾ ಕೆಲವೊಂದು ಟಿಪ್ಸು. ಸಾಧ್ಯವಾದಷ್ಟು ಬರಿಗಾಲಲ್ಲಿ ನಡೆಯೋದಕ್ಕೆ, ಎಷ್ಟು ಆಗತ್ತಾ ಅಷ್ಟು ಬರಿಗಾಲಲ್ಲಿ ನಡೆಯೋದಕ್ಕೆ ಪ್ರಯತ್ನ ಮಾಡಿ. ನಿದ್ದೆ ಮಾಡಿ ಎದ್ದಿದ ತಕ್ಷಣ ಭೂದೇವಿನ ನಂಬ್ಕೊಂತಾನೆ ನೀವು ಆ ಭೂದೇವಿ ಒಂದು ಭೂಮಿನ ಮಾರೋದಕ್ಕೋ, ಕೊಂಡ್ಕೊಳ್ಳೋದಕ್ಕೋ, ಅಥವಾ ಕೊಂಡ್ಕೊಂಡು ಲಾಭಕ್ಕೆ ಮಾರ್ಕೊಳ್ಳೋದಕ್ಕೋ, ಅಥವಾ ಅದನ್ನ ಕನ್ಸ್ಟ್ರಕ್ಷನ್ ಮಾಡೋದಕ್ಕೋ, ಈ ಬಿಲ್ಡರ್ಸ್ ಆಗ್ಲಿ ರಿಯಲ್ ಎಸ್ಟೇಟ್ ಮಾಡೋರಾಗ್ಲಿ ಇವರೆಲ್ಲ ಭೂಮಿಗೆ ಸಂಬಂಧಪಟ್ಟು ಕೆಲಸ ಮಾಡೋದ್ರಿಂದ ನಿದ್ದೆ ಮಾಡಿದ್ದೆ ಇದ್ದಿದ ತಕ್ಷಣ ಭೂದೇವಿಗೆ ನಮಸ್ಕರಿಸಿ ನೀವು ನಡಿಬೇಕು. ಆಮೇಲೆ ಪೂರ್ವ ದಿಕ್ಕಿಗೆ ನಡಿಬೇಕು. ನೀವು ಒಂದು 4-5 ಹೆಜ್ಜೆ ಪೂರ್ವ ದಿಕ್ಕಿಗೆ ನಡೆದು ಮತ್ತೆ ಇನ್ನೆಲ್ಲಾದ್ರೂ ನಡೀರಿ. ನಿಮ್ಗೆ ಕೆಲವೊಂದು ಡೀಲ್ಗಳು ಖಂಡಿತ ಮುಗಿತವೆ. ಅದಲ್ದಿರ ಇನ್ನೊಂದು ವಿಚಾರ ಏನಂದ್ರೆ, ಎಲ್ಲಾದ್ರೂ ಆಗ್ಲಿ ವರಾಹ ದೇವ್ರಿಗೆ ಹೋಗಿ ಬರ್ತಾ ಇರಿ. ಆಮೇಲೆ ಅವ್ರಿಗೆ ಒಂದು ಕಾಣಿಕೆ ಅನ್ನೋದು ಸಲ್ಲಿಸ್ತೀವಿ ಅನ್ನೋದನ್ನ ನೀವು ಹರಕೆ ಮಾಡ್ಕೊಳ್ಳಿ. ಅದೇ ರೀತಿ ಒಂದು ಚಿಟಿಕೆ ಅಷ್ಟು ಮಣ್ಣನ್ನ ತಗೊಂಡೋಗಿ ವರಾಹ ದೇವರಿಗೆ ಸಮರ್ಪಿಸ್ಬಿಟ್ಟು ಪೂಜೆ ಮಾಡ್ಕೊಂಡು ಬನ್ನಿ. ಈ ರೀತಿ ಮಾಡೋದ್ರಿಂದ ಕೂಡ ರಿಯಲ್ ಎಸ್ಟೇಟ್ ಅವ್ರಿಗೆ ರಿಯಲಿ ಒಳ್ಳೆ ರಿಸಲ್ಟ್ ಸಿಗತ್ತೆ. ಒಳ್ಳೇದಾಗ್ಲಿ. ನಮಸ್ಕಾರ.